ಇನ್ನು SSLC ಪರೀಕ್ಷೆಯಲ್ಲಿ ಹಿಂದಿ ವಿಷಯಕ್ಕೆ ಗ್ರೇಡ್ಗೆ ಬ್ರೇಕ್ ಅನ್ನು ಹಾಕಲಾಗ್ತಾ ಇದೆ. ಸರ್ಕಾರದ ಗ್ರೇಡ್ ನಿರ್ಧಾರಕ್ಕೆ ಈಗ ಬ್ರೇಕ್ ಹಾಕಿದೆ ಹೈಕೋರ್ಟ್. SSLCಯಲ್ಲಿ ಹಿಂದಿ ಭಾಷೆಗೆ ಗ್ರೇಡ್ ಬದಲು ಅಂಕವನ್ನ ನೀಡಿ ಅಂತ ಹೇಳ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಈ ಒಂದು ಮಹತ್ವದ ಆದೇಶವನ್ನ ನೀಡಿರುವಂತದ್ದು. SSLC ಪರೀಕ್ಷೆಯಲ್ಲಿ ಗ್ರೇಡ್ ಕೊಡಲಾಗುತ್ತೆ ಹಿಂದಿಗೆ ಅಂತ ಹೇಳಿತ್ತು ಸರ್ಕಾರ. ಈಗ ಗ್ರೇಡ್ ನಿರ್ಧಾರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. SSLCಯಲ್ಲಿ ಹಿಂದಿ ಭಾಷೆಗೆ ಗ್ರೇಡ್ ಬೇಡ, ಅಂಕ ಕೊಡಿ ಅಂತ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಈ ಒಂದು ಮಹತ್ವದ ಆದೇಶವನ್ನ ನೀಡಿರುವಂತದ್ದು. ರಾಜ್ಯ ಸರ್ಕಾರದ ಅರ್ಜಿ ಪರಿಶೀಲನೆ ಮಾಡಿದ ನಂತರದಲ್ಲಿ ಈ ಆದೇಶ ಬಂದಿದೆ. ಹಿಂದಿಗೆ ಅಂಕ ನೀಡುವಂತೆ ಆದೇಶವನ್ನ ನೀಡಿರುವಂತದ್ದು. ಎಸ್, ಇದೇ ವಿಚಾರ ಸಾಕಷ್ಟು ಚರ್ಚೆಗೆ ಒಳಗಾಗ್ತಾ ಇತ್ತು. SSLCಯಲ್ಲಿ ಗ್ರೇಡ್ ಕೊಟ್ಟು ಬಿಟ್ಟು ಒಂದು ರೀತಿಯಾಗಿ ಹಿಂದಿಯನ್ನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗೆ ಮಾಡೋಣ ಅಂತ ಸರ್ಕಾರ ನಿರ್ಧಾರ ಮಾಡಿದ್ದು. ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಗೊಂದಲ ಇತ್ತು. ಗ್ರೇಡ್ ಕೊಟ್ರೆ ಅದು ಇವಾಗ ಓವರ್ ಆಲ್ ಪರ್ಸೆಂಟೇಜ್ ಅಥವಾ ಮಾರ್ಕ್ಸ್ಗೆ ಕೌಂಟ್ ಆಗುತ್ತಾ, ಅಥವಾ ಹಿಂದಿಲಿ ಫೇಲ್ ಆದ್ರೆ ಅದು ಫೇಲ್ ಅಂತ ಕನ್ಸಿಡರ್ ಆಗುತ್ತಾ, ಇದು ಗೊಂದಲ ಇದೆ ಅಂತ ಇದ್ದಿದ್ದು. SSLCಯಲ್ಲಿ ಹಿಂದಿಗೆ ಗ್ರೇಡ್ ರೂಲ್ಸ್ಗೆ ಈಗ ಕೊನೆಗೂ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಯಾವುದೇ ಕಾರಣಕ್ಕೂ ಮಕ್ಕಳು ಆತಂಕ ಪಡೋದು ಬೇಡ, ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ತೀರ್ಮಾನವನ್ನ ಕೈಗೊಳ್ತೀವಿ. ಹೈಕೋರ್ಟ್ ಆದೇಶದ ಬಳಿಕ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಹಿನ್ನಡೆ ಮುನ್ನಡೆ ಅಂತ ಆಗಲ್ಲ, ಸಿಎಂ ಜೊತೆ ಚರ್ಚೆ ಮಾಡ್ತೀವಿ, ಎಲ್ಲವನ್ನೂ ಕೂಡ ಪರಿಶೀಲಿಸಿ ತೀರ್ಮಾನವನ್ನ ಕೈಗೊಳ್ತೀವಿ ಅಂತ ಹೇಳ್ತಾ ಇರುವಂತದ್ದು ಮಧು ಬಂಗಾರಪ್ಪ ಅವರು. ಎಸ್, ಈ ಗೊಂದಲ ಏನಿದೆ ಇನ್ನೂ ಕೂಡ ಈಗ ಮತ್ತೊಂದು ರೀತಿಯ ಗೊಂದಲ. ಸ್ಟೂಡೆಂಟ್ಸ್ ಏನ್ ಅನ್ಕೊಂಡಿರ್ತಾರೆ, ಗ್ರೇಡ್ ಅಲ್ವಾ, ಈ ಹಿಂದಿಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಅನ್ಕೊಂಡಿದ್ದವರು ಈಗ ತಲೆ ಕೆಡಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ನಾನು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿರ್ಲಿಲ್ಲ ಹಿಂದಿ ವಿಚಾರಕ್ಕೆ, ಈಗ ಅಂಕ ಅಂತ ಹೇಳ್ತಾ ಇದ್ದಾರೆ. ಈ ಗೊಂದಲವನ್ನ SSLC ಪರೀಕ್ಷೆ ಬರೀತಾ ಇದ್ದಂತಹ ವಿದ್ಯಾರ್ಥಿಗಳಿಗೆ ಆಗ ಗ್ರೇಡ್ ಅಂತ ಗೊಂದಲವನ್ನ ಉಂಟು ಮಾಡಿದ್ದಂತಹ ಸರ್ಕಾರ ಈಗ ಮತ್ತೆ ಹೈಕೋರ್ಟ್ ನೀಡಿರುವಂತ ಆದೇಶ ಮತ್ತೊಂದು ಗೊಂದಲವನ್ನ ಉಂಟು ಮಾಡ್ತಿದೆ. ಅದಕ್ಕೆ ಮಧು ಬಂಗಾರಪ್ಪ ಅವರು ಹೇಳ್ತಾ ಇರುವಂತದ್ದು, ಯಾವುದೇ ರೀತಿಯಾದಂತಹ ಗೊಂದಲಕ್ಕೊಳಗಾಗೋದು ಬೇಡ, ಚರ್ಚೆ ಮಾಡ್ತೀವಿ ಅಂತ. ಒಟ್ಟಾರೆಯಾಗಿ ಈಗ ಹಿಂದಿ ವಿಚಾರದಲ್ಲಿ SSLC ವಿದ್ಯಾರ್ಥಿಗಳು ತಲೆನೋವನ್ನ ಇಟ್ಕೊಳ್ಳೋದು ಏನಿದೆ ಅದನ್ನ ಬಗೆಹರಿಸಬೇಕಷ್ಟೇ. ಹಿಂದಿ ಹೇರಿಕೆ ಆಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ವಿದ್ಯಾರ್ಥಿಗಳು ಅಥವಾ ಪೋಷಕರು ಅದನ್ನ ಹೇಳ್ತಾ ಇದ್ರೋ ಇಲ್ವೋ, ಒಟ್ಟಿನಲ್ಲಿ ಸರ್ಕಾರ ನಿರ್ಧಾರ ಮಾಡಿಕೊಂಡಿತ್ತು. ಈಗ ಹೈಕೋರ್ಟ್ ಆದೇಶವನ್ನ ನೀಡಿರುವಂತದ್ದು, ನೀವೇನ್ ಗ್ರೇಡ್ ಅಂತ ಹೇಳಿದ್ರಲ್ವಾ ಅದು ಬೇಡ, ಮಾರ್ಕ್ಸ್ ಆಗೇನೆ ಇರ್ಲಿ ಅದು ಅಂತ. ಈಗ ಪ್ರಶ್ನೆ ಕಾಡುವಂಥದ್ದು, ವಿದ್ಯಾರ್ಥಿಗಳ ಗತಿ ಏನು ಹಿಂದಿ ವಿಚಾರದಲ್ಲಿ? ಗ್ರೇಡ್ ಅಂತ ಹೇಳಿದಾಗ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿಲ್ಲದೆ ಇದ್ದವರು ಈಗ ತಲೆ ಕೆಡಿಸ್ಕೊಳ್ಳೋಕೆ ಆರಂಭ ಮಾಡ್ಬೇಕಾ? ಗ್ರೇಡ್ ಆಗಿತ್ತು ಅಂತ ಅಂದಾಗ ಆ ಒಂದು ಭಾಷೆಯಲ್ಲಿ ಎಷ್ಟೇ ಮಾರ್ಕ್ಸ್ ಬಂದರೂ ಕೂಡ ಓವರ್ ಆಲ್ ಪರ್ಸೆಂಟೇಜ್ಗೆ ಅದು ಕನ್ಸಿಡರ್ ಆಗೋದಿಲ್ಲ ಅಂತ ಎಲ್ಲ ಒಂದ್ ಕಡೆ ಮಧು ಬಂಗಾರಪ್ಪ ಅವರು ಹೇಳ್ತಾ ಇದ್ರು. ಈಗೇನು ಮತ್ತೆ ಬದಲಾವಣೆ ಆಗುತ್ತಾ? ಪೋಷಕರು ಮತ್ತೆ ವಿದ್ಯಾರ್ಥಿಗಳಿಗೆ ಗೊಂದಲವನ್ನ ಉಂಟು ಮಾಡುವಂತ ಕೆಲಸ ಈಗ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಒಂದ್ ಕಡೆ ಮೂಡುತ್ತೆ ವಿದ್ಯಾರ್ಥಿಗಳ ದೃಷ್ಟಿಯಿಂದ ನೋಡ್ತಾ ಹೋದಾಗ. ಇದಕ್ಕೊಂದು ನಿಲುವನ್ನ ತಗೋಬೇಕಾಗುತ್ತೆ ಸರ್ಕಾರ. ಇನ್ನೇನು ಹತ್ರ ಬಂತು ರಿಸಲ್ಟ್ ಬರುವಂತ ಸಮಯ, ಈ ಟೈಮಲ್ಲಿ ಗೊಂದಲವನ್ನ ಉಂಟು ಮಾಡಿದ್ರೆ ಹೇಗೆ? ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಮಧು ಬಂಗಾರಪ್ಪ ಅವರು. ಈಗೇನ್ ಬದಲಾವಣೆ ಆಗುತ್ತೆ? ತೃತೀಯ ಭಾಷೆಗೆ ಅಂಕ ನೀಡಬೇಕು ಅಂತ ಹೈಕೋರ್ಟ್ ಆದೇಶ ನೀಡಿದೆ. ಕ್ಯಾಂಪ್ಸಾ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮಕ್ಕಳಿಗೆ ಗ್ರೇಡ್ ಬದಲು ಅಂಕ ಕೊಡಿ, ಮಕ್ಕಳ ವಿಷಯದಲ್ಲಿ ಚಲ್ಲಾಟ ಆಡಬೇಡಿ ಅಂತ ಒಂದಲ್ಲ ಒಂದು ವಿಷಯದಲ್ಲಿ ಸರ್ಕಾರ ಸಡ್ಡೆ ತೋರಿಸ್ತಾ ಇದೆ. ಇದೆಲ್ಲವನ್ನ ನಿಲ್ಲಿಸಿ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಕ್ರಮ ಇರಲಿ ಅಂತ ಹೇಳ್ತಾ ಇರುವಂತದ್ದು. ನ್ಯಾಯಾಲಯ ತೃತೀಯ ಭಾಷೆಗೆ ಅಂಕವನ್ನ ಕೊಡಬೇಕು ಅಂತ ಸೂಚನೆಯನ್ನ ನೀಡಿದೆ. ಉನ್ನತ ಅಧಿಕಾರಿಗಳು, ಶಿಕ್ಷಣ ಮಂತ್ರಿಗಳು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಮಕ್ಕಳಿಗೆ ಗೊಂದಲ ತೋರಿಸಿ ಪರೀಕ್ಷೆಗೆ ಈ ರೀತಿಯಾಗಿ ತೊಂದರೆ ಕೊಡಬೇಡಿ ಅಂತ ಹೇಳ್ತಾ ಇರುವಂತದ್ದು. ಈ ರೀತಿಯ ಗೊಂದಲವನ್ನ ಉಂಟು ಮಾಡಬೇಡಿ ಅಂತ ಹೇಳ್ತಾ ಇರುವಂತದ್ದು.
SSLC ಪರೀಕ್ಷೆ 3ನೇ ವಿಷಯಕ್ಕೆ ಅಂಕವನ್ನೇ ಕೊಡಬೇಕು ಅನ್ನತಕ್ಕಂಥದ್ದು ಮತ್ತೊಮ್ಮೆ ನ್ಯಾಯವನ್ನ ಎತ್ತಿಡಿದಿದೆ. ಈಗಲಾದರೂ ಉನ್ನತ ಅಧಿಕಾರಿಗಳು ಮತ್ತೆ ಶಿಕ್ಷಣ ಮಂತ್ರಿಗಳು ಅರ್ಥ ಮಾಡ್ಕೊಬೇಕು, ತಲೆ ಯಾರಿಗಿದೆ ಯಾರಿಗಿಲ್ಲ ಅನ್ನತಕ್ಕಂಥದ್ದು. ಇಲ್ಲಿ ನೆಲದ ಕಾನೂನು ಒಂದು ಸರಿಯಾದ ರೀತಿಯಲ್ಲಿ ಬಳಕೆ ಆಗಲಿಲ್ಲ ಅಂದ್ರೆ ಮತ್ತೆ ಮಕ್ಕಳಿಗೆ ಗೊಂದಲ ಸೃಷ್ಟಿಸಿ ಇವತ್ತಿನ ದಿನ ಪರೀಕ್ಷೆಗೆ ಅಗೌರವ ತೋರಿಸಿರ್ತಕ್ಕಂಥದ್ದು ಸರಿಯಲ್ಲ ಅನ್ನತಕ್ಕಂಥದನ್ನ ನ್ಯಾಯಾಲಯ ಮತ್ತೆ ಮತ್ತೆ ಹೇಳಿದೆ. ಈಗಲಾದರೂ ನಿಯಮಾನುಸಾರ ಏನು ವಿದ್ಯಾರ್ಥಿಗಳು 3ನೇ ವಿಷಯದಲ್ಲಿ ಅವರಿಗೆ ಗ್ರೇಸ್ ಬದಲು ಅಂಕ ಕೊಡಬೇಕೋ ಅದ್ರ ಬಗ್ಗೆ ಮುಂದುವರಿಲಿ. ಬಂಡತನ ಮಾಡಬಾರದು, ಮಕ್ಕಳ ವಿಷಯದಲ್ಲಿ ಚೆಲ್ಲಾಟ ಆಡಬಾರದು. ವಿದ್ಯಾರ್ಥಿಗಳಿಗೆ ಅದರಲ್ಲೂ ರಾಜ್ಯ ಪಠ್ಯಕ್ರಮಕ್ಕೆ ಪ್ರತಿ ಪರೀಕ್ಷೆಯಲ್ಲಿ ಒಂದು ರೀತಿಯಾದ ಗೊಂದಲವನ್ನ ಸೃಷ್ಟಿಸಿ ಅಸಡ್ಡೆ ಮನೋಭಾವ ಬರೋ ರೀತಿಯಲ್ಲಿ ಸರ್ಕಾರಗಳು ನಡ್ಕೊಂತಾ ಇರೋದು ಒಪ್ಪುವಂಥದ್ದಲ್ಲ ಅನ್ನತಕ್ಕಂಥದ್ದು ನಮ್ಮ ಅಭಿಪ್ರಾಯ. ನ್ಯಾಯಾಲಯ SSLC ಪರೀಕ್ಷೆ 3ನೇ ವಿಷಯಕ್ಕೆ ಅಂಕವನ್ನೇ ಕೊಡಬೇಕು ಅನ್ನತಕ್ಕಂಥದ್ದು ಮತ್ತೊಮ್ಮೆ ನ್ಯಾಯವನ್ನ ಎತ್ತಿಡಿದಿದೆ. ಈಗಲಾದರೂ ಉನ್ನತ ಅಧಿಕಾರಿಗಳು ಮತ್ತೆ ಶಿಕ್ಷಣ ಮಂತ್ರಿಗಳು ಅರ್ಥ